ರೈತರ ಹೋರಾಟದಲ್ಲಿ ಕೆಲ ಕಿಡಿಗೇಡಿಗಳು ಸೇರಿದರೆ ಯಾವ ರೀತಿ ರೈತರ ಹೋರಾಟ ದಿಕ್ಕು ತಪ್ಪುತ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಬೇಕಾಗ್ತದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಬಳಿ ಬೆಳಗ್ಗೆ 10 ಗಂಟೆಯಿಂದಲೇ ಪ್ರತಿಭಟನೆ ನಡೀತಾ ಇತ್ತು. ರೈತರು ಸಾಕಷ್ಟೊಂದು ಹೋರಾಟಗಳನ್ನು ನಡೆಸ್ತಾ ಇದ್ರು. ಕೆಲ ಹೊತ್ತು ಈ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಪೊಲೀಸರು ಕೂಡ ರೈತರ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ನಾವು ಕೂಡ ಸಹಕಾರ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಕೆಲ ಕಿಡಿಗೇಡಿಗಳು ಸೇರಿಕೊಂಡು ಈ ಹೋರಾಟದ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಕೆಲ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡುವಂಥ ಒಂದು ಯತ್ನ ಮಾಡಿದರು. ನಂತರ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸುವಂಥ ಒಂದು ಕೆಲಸವನ್ನು ಕೂಡ ಕೆಲ ಕಿಡಿಗೇಡಿಗಳು ಮಾಡಿದರು. ಅಂದರೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಪೊಲೀಸರು ಏನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದಂಥ ರೈತರನ್ನ ವಶಕ್ಕೆ ಪಡಲಿಕ್ಕೆ ಮುಂದಾಗ್ತಾರೆ. ಯಾಕಂತಂದರೆ ಸಾಕಷ್ಟು ವಾಹನಗಳು ನಿಂತ್ಕೊಂಡಿದ್ವು. ಅದೆಲ್ಲದರ ಪರಿಣಾಮವಾಗಿ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ಪೊಲೀಸರು ಮುಂದಾಗಿದ್ದರು. ಅವರ ಉದ್ದೇಶ ಅಂತಂದರೆ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕಾಗುತ್ತೆ. ಹೀಗಾಗಿ ಹೆದ್ದಾರಿಯಲ್ಲಿ ಕೂತಂಥ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ದಿಢೀರನೇ ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಆರಂಭಿಸ್ತಾರೆ. ಪೊಲೀಸ್ ವಾಹನಗಳು ಸೇರಿದಂತೆ ಏನೋ ಸುತ್ತಮುತ್ತಲಿದ್ದಂಥ ಎಲ್ಲ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದ್ದಂಥ ಬ್ಯಾರಿಕೇಡ್ಗಳನ್ನು ರಸ್ತೆಯಲ್ಲಿ ಅವುಗಳನ್ನು ಚೆಲ್ಲಿ ತಮ್ಮೊಂದು ಕೃತ್ಯವನ್ನು ಮೆರೆದಿರುವಂಥದ್ದು. ಕೆಲ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ರು. CM ಮೀಟಿಂಗ್ ಏನಾಗ್ತದೆ ಅಂತೇಳಿ ಕುತೂಹಲದಿಂದ ಕಾಯ್ತಾ ಇದ್ರು. ಆದರೆ ಈ ಕಿಡಿಗೇಡಿಗಳ ಒಂದು ಆಗಮನದಿಂದಾಗಿ ಪ್ರತಿಭಟನೆ ಸಂಪೂರ್ಣ ದಿಕ್ಕು ತಪ್ಪಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಈಗ ಇದು ಹತ್ತರಗಿ ಕ್ರಾಸ್ನಲ್ಲಿ ಅಂದರೆ ಹತ್ತರಗಿ ಬಳಿ ಇದ್ದಂಥ ಪ್ರತಿಭಟನೆ. ಇದೇ ಸ್ಥಳದಲ್ಲಿ ರೈತರು ಸಾಕಷ್ಟು ಹೊತ್ತಿನಿಂದ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯ ಸಮಯದಲ್ಲೇ ಕೆಲ ಕಿಡಿಗೇಡಿಗಳ ಆಟದಿಂದಾಗಿ ಒಂದು ನಡೆದಿರುವಂಥದ್ದು. ಕೆಲ ಪೊಲೀಸರಿಗೆ ಕೂಡ ಗಾಯಗಳಾಗಿರುವಂಥದ್ದು. ಯಾಕೆಂದರೆ ಪೊಲೀಸರು ಯಾವುದೇ ಕಾರಣಕ್ಕೂ ಇವ್ರನ್ನ ಲಾಠಿ ಚಾರ್ಜ್ ಮಾಡಬೇಕು, ಚದುರಿಸಬೇಕು ಅನ್ನೋ ಒಂದು ಉದ್ದೇಶನ ಲಾಠಿಯನ್ನು ಕೂಡ ಬಹುತೇಕ ಪೊಲೀಸರು ತಂದಿರಲಿಲ್ಲ. ಹೀಗಾಗಿ ದಿಢೀರನೇ ಲಾಠಿ ಚಾರ್ಜ್ ಆಗ್ತದಂತೆ ಪೊಲೀಸರು ಕೂಡ ದಿಕ್ಕು ತಪ್ಪುವಂಥ ಒಂದು ಕೆಲಸವಾಯಿತು. ಯಾಕಂದರೆ ಅವ್ರು ಯಾರೂ ಕೂಡ ಹೆಲ್ಮೆಟ್ಗಳನ್ನು ಧರಿಸಿರಲಿಲ್ಲ, ಲಾಠಿ ಇರಲಿಲ್ಲ, ಲೈಫ್ ಜಾಕೆಟ್ಗಳು ಬಹುತೇಕ ಪೊಲೀಸರು ಹಾಕಿಕೊಂಡು ಬಂದಿರಲಿಲ್ಲ. ಆದರೆ ಎಲ್ಲೊಂದು ಕಡೆ ದಿಢೀರನೇ ನಡೆದಂಥ ಬೆಳವಣಿಗೆಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟಗಳು ನಡೀತವೆ. ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೀತದೆ. ಇದ್ದಂಥ ಅನೇಕ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡೋದು ಒಂದು ಕೆಲಸವನ್ನು ಕೆಲ ಕಿಡಿಗೇಡಿಗಳು ಮಾಡಿದರು. ಕೆಲ ರೈತ ಸಂಘಟನೆಯವರು ಮತ್ತು ಅನೇಕ ರೈತರು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ರೆ ಕಿಡಿಗೇಡಿಗಳ ಒಂದು ಎಂಟ್ರಿಯಿಂದಾಗಿ ಈ ರೀತಿಯಾಗಿ ನಡೆದಿತ್ತು. ಮತ್ತೆ ಇದೀಗ ಅಂತಂತಂದರೆ ಈ ಹತ್ತರಗಿ ಕ್ರಾಸ್ನಲ್ಲಿ ಸಾಕಷ್ಟು ಒಂದು ಹೆದ್ದಾರಿ ಬಂದ್ ಆಗಿರುವಂಥದ್ದು. ಬಹುತೇಕ ನಾವು ನೋಡ್ಬೋದಾಗಿದ್ದ ದೃಶ್ಯಗಳಲ್ಲಿ ವಾಹನಗಳು ಕೂಡ ಸಾಲುಗಟ್ಟಿ ನಿಂತಿರುವಂಥದ್ದು. ಇನ್ನು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿನಲ್ಲಿ ಈ ಸ್ಥಳದಿಂದ ಇದೀಗ ಪೊಲೀಸರು ಕೂಡ ಬೇರೆ ಕಡೆ ಹೋಗಿರುವಂಥದ್ದು. ಯಾಕಂತಂದರೆ ಅವರಿಗೂ ಕೂಡ ಸುರಕ್ಷತೆ ಬೇಕಾಗಿರ್ತದೆ. ಆದರೆ ಕೆಲ ಕಿಡಿಗೇಡು ಸಿಕ್ಕವರ ಮೇಲೆ ಕಲ್ಲುಗಳನ್ನು ಎಲ್ಲೆಂದಲೋ ಎಸಿತಾ ಇದ್ದಲ್ಲಿ ಪೊಲೀಸರು ಕೂಡ ಇದೀಗ ದೂರದ ಸ್ಥಳದಲ್ಲಿ ಹೋಗಿದ್ದಾರೆ. ಮತ್ತೊಂದು ಕಡೆ ಅಂತಂದರೆ ಕೆಲ ರೈತ ಸಂಘಟನೆಯ ಮುಖಂಡರು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರು ಇದೀಗ ರೈತರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಪೊಲೀಸರಿಗೆ ಮತ್ತು ಮಾಧ್ಯಮದವರಿಗೆ ಸಹಕಾರವನ್ನು ಕೊಡಬೇಕಾದ್ರೆ ಕೆಲ ಕಿಡಿಗೇಡಿಗಳ ಆಟದಿಂದಾಗಿ ಒಂದು ರೈತರ ಹೋರಾಟ ದಿಕ್ಕು ತಪ್ಪುವಂಥ ಒಂದು ಸನ್ನಿವೇಶ ಬಂದಿದೆ. ಹೀಗಾಗಿ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರ್ದು, ಕಲ್ಲು ತೂರಾಟ ಮಾಡಬಾರ್ದು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಂತಂದರೆ ಏನು ಕಲ್ಲು ತೂರಾಟ ಮಾಡಿದ್ದಾರೆ ಅವ್ರು ಯಾರೂ ಕೂಡ ರೈತರಲ್ಲ, ಅವ್ರು ಯಾರೋ ಉದ್ದೇಶಪೂರ್ವಕವಾಗಿ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಮಾತುಗಳನ್ನ ರೈತ ಸಂಘಟನೆ ಮುಖಂಡರು ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ಬಿಗುವಿನ ವಾತಾವರಣ ಇರುವಂಥದ್ದು. ಪೊಲೀಸರು ಕೂಡ ಸ್ಥಳದಲ್ಲಿಲ್ಲ, ಅವರು ಕೂಡ ಬೇರೆ ಕಡೆ ಹೋಗಿರುವಂಥದ್ದು. ಇದೀಗ ಸದ್ಯ ಈ ಹತ್ತರಗಿ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಮಾತ್ರ ಬೀಡು ಬಿಟ್ಟಿರುವಂಥದ್ದು. ಎಲ್ಲೆಡೆ ರೈತರು ನಿಂತ್ಕೊಂಡು ತಮ್ಮದು ಪ್ರತಿಭಟನೆ ಮತ್ತೊಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಏನೋ ತಮ್ಮ ನ್ಯಾಯಯುತ ಬೇಡಿಕೆಗೋಸ್ಕರ ಹೋರಾಟ ಇತ್ತು, ಆ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಸದ್ಯ ಪರಿಸ್ಥಿತಿಯಲ್ಲಿ ಕಂಟ್ರೋಲ್ ಇದ್ರೂ ಕೂಡ ಸದ್ಯ ಬಿಗುವಿನ ವಾತಾವರಣ ಮತ್ತು ಬೂದಿ ಮುಚ್ಚಿದ ಕೆಂಡದಂತೆ ಇರುವಂಥದ್ದು.